Hello friends, welcome back to my YouTube channel. ಸೊ UPSC ಕಡ್ಡಾಯ ಕನ್ನಡ ಒಂದು ವಿನಾಯಿತಿ ಕುರಿತು ಒಂದಷ್ಟು ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಯಾವ ತರ ಅಪ್ಡೇಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆನೂ ಮಾತಾಡೋಣ. ಅಂಡ್ ಜೊತೆಗೆ PDOದು NHKದು ಒಂದು ಕಡ್ಡಾಯ ಒಂದು ಕನ್ನಡ ಲ್ಯಾಂಗ್ವೇಜ್ ರಿಸಲ್ಟ್ ಯಾವಾಗ ಅಂತ ಹೇಳಿ ಕೇಳಲಿಕ್ಕತ್ತಿದ್ರಿ. ರಿಸಲ್ಟ್ ರಿಲೀಸ್ ಆಗ್ಯದ. KPSC ಒಂದು ವೆಬ್ಸೈಟ್ ಒಳಗೆ ಹೋಗಿ ನೀವು ಚೆಕ್ ನ ಮಾಡ್ಕೋಬಹುದು. ಅಂಡ್ ಮಂತ್ ಎಂಡ್ ಒಳಗಾಗಿ ಒಂದು ಫೈನಲ್ ರಿಸಲ್ಟ್ ಅನ್ನು ಬರೋ ಚಾನ್ಸಸ್ ಐತಿ. ಸೊ ಇನ್ನವರೆಗೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಮತ್ತ ಸಪೋರ್ಟ್ ಮಾಡ್ರಿ. ಅಂಡ್ ಜೊತೆಗೆ ಪ್ರತಿ ಸಂಡೇ ನಾನು ನಿಮ್ಮ ಎಲ್ಲರ ಒಂದು ಕ್ವಶನ್ಸ್ ಏನ್ ನೀವು ವೀಕ್ ಒಳಗೆಲ್ಲ ಕೇಳಿರ್ತಿರಲ್ಲ, ಆ ಕ್ವಶನ್ಸ್ ಗಳಿಗೆಲ್ಲ ಎವ್ರಿ ಸಂಡೇ ಕ್ವಶನ್ ಆನ್ಸರ್ ವಿಡಿಯೋ ಒಳಗೆ ನಿಮ್ಗೆ ಆನ್ಸರ್ ಮಾಡ್ತಿರ್ತೇನೆ. ನಿಮ್ಮ ಏನಾರ ಕ್ವಶನ್ಸ್ ಇದ್ದು ಅಂತಂದ್ರೆ ನೀವು ಚೆಕ್ ಮಾಡ್ಕೋಬಹುದು ಆ ಒಂದು ವಿಡಿಯೋ ಮೂಲಕ. ಸೊ ಈಗ ಕಡ್ಡಾಯ ಕನ್ನಡ ಇದೇನಿತ್ತಲ್ಲ ಬಿಫೋರ್, ಇವಾಗ ಒಂದ್ ಸ್ವಲ್ಪ ವರ್ಷದ ಹಿಂದೆ ಇರ್ಲೇ ಇಲ್ಲ, ಇದು ವಿನಾಯಿತಿನೇ ಇತ್ತು. ಒಂದು SSLC PUC ಒಳಗೆ ಯಾರೆಲ್ಲ ಓದಿದ್ರಲ್ಲ ಪ್ರಥಮ ಭಾಷೆ ಆಗಿ ಅವರಿಗೆ ಈ ಒಂದು ಕಡ್ಡಾಯ ಕನ್ನಡ ಪೇಪರ್ ಬರೆಯೋ ಅವಶ್ಯಕತೆ ಇರ್ಲಿಲ್ಲ. ಬಟ್ ಅಗೇನ್ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಈಗ ಮತ್ತ ಕಡ್ಡಾಯ ಕನ್ನಡ ಪೇಪರ್ಗೆ ವಿನಾಯಿತಿ ಕೊಡ್ಲಿಕ್ಕೆ ಗೊತ್ತಿಲ್ಲ ಯಾಕೆ ಈ ತರ ಒಂದ್ಸಲ ಮಾಡೋದು ಒಂದ್ಸಲ ತೆಗಿಯೋದು ಯಾಕೆ ಮಾಡ್ಲಿಕ್ಕೆ ಗೊತ್ತಿಲ್ಲ. ಬಟ್ ಈಗ ಸದ್ಯಕ್ಕ SSLC ಮತ್ತೆ PUC ಒಳಗ ಯಾರೆಲ್ಲ ಒಂದು ಪ್ರಥಮ ಭಾಷೆಯಾಗಿ ಕನ್ನಡವನ್ನ ನೀವು ಸ್ಟಡಿ ಮಾಡಿರ್ತಿರಲ್ಲ, ಅಂತ ಒಂದು ವಿದ್ಯಾರ್ಥಿಗಳಿಗೆಲ್ಲ ಕನ್ನಡ ಭಾಷಾ ಒಂದು ಪೇಪರ್ ಏನೈತ್ಲಾ ಅಲ್ಲಿಂದ ವಿನಾಯಿತಿ ಕೊಡ್ಲಿಕ್ಕತ್ತಾರ. ಎಸ್ ಇದ್ರ ಒಳ್ಳೇದನ ಐತಿ. ಯಾಕಂತಂದ್ರೆ ಏನ್ ಮಾಡ್ತಾರಂದ್ರ ಸೀದಾ ಈಗ ಒಂದು ಫಸ್ಟ್ ಡೇ ಏನಿರ್ತದಂದ್ರ ಕಡ್ಡಾಯ ಕನ್ನಡ ಪೇಪರ್ ಇರ್ತದ, ಅದ್ರ ನೆಕ್ಸ್ಟ್ ಡೇ ಕಾಂಪಿಟೇಟಿವ್ ಒಂದು ಎಕ್ಸಾಮ್ ಇರ್ತದ. ಸೊ ಎರಡೂ ಒಂದ ಜಿಲ್ಲೆ ಒಳಗ್ ಬಂದಾಗ ಬೇರೆ ದೂರದಿಂದ ಬರೋರ್ಗೆಲ್ಲ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತದ. ಎರಡೆರಡು ದಿನ ಟ್ರಾವೆಲ್ ಮಾಡೋದು ಇದೆಲ್ಲ ಕಷ್ಟ ಆಗ್ತದ. ಸೊ ಹಿಂಗಾಗಿ ಇದೊಂದು ಬೆಸ್ಟ್ ಡಿಸಿಷನ್ ಅಂತ ಹೇಳ್ಬೋದು. ಬಟ್ ನೀವೇನ್ ಮಾಡ್ಬೇಕಂತಂದ್ರ ನೀವೊಂದು KPSC ಏನು ನಿಮ್ದು ಪ್ರೊಫೈಲ್ ಕ್ರಿಯೇಟ್ ಮಾಡಿರ್ತಿರಲ್ಲ, ಆ ಪ್ರೊಫೈಲ್ ಒಳಗ ನೀವು ಒಂದಷ್ಟು ಎಡಿಟ್ ಮಾಡ್ಕೊಂಡ್ ಕಸ ಅಪ್ಡೇಟ್ ಮಾಡ್ಬೇಕಾಗ್ತದ. ಅಂಡ್ ಜುಲೈ 4 ಲಾಸ್ಟ್ ಡೇಟ್ ಕೊಟ್ಟಾರ, ಅಷ್ಟ್ರೊಳಗ ನಿಮ್ಮ ಒಂದು ಪ್ರೊಫೈಲ್ ನೀವು ಅಪ್ಡೇಟ್ ಮಾಡ್ಕೊಳ್ರಿ. ಅಂಡ್ ಈ ಪ್ರೊಸೆಸ್ ಐತ್ಲಾ ಬಹಳ ಈಸಿ ಐತಿ, ನೀವು ಮೊಬೈಲ್ ಒಳಗನ ಆರಾಮಾಗಿ ಮಾಡ್ಕೋಬಹುದು. ಸೊ ಏನಂದ್ರೆ ನೀವು KPSC ಲಾಗಿನ್ ಪೇಜಿಗೆ ಹೋಗಿ ಕಸ ಲಾಗಿನ್ ಆಗ್ರಿ. ನಿಮ್ಮೊಂದು ಎನ್ರೋಲ್ಮೆಂಟ್ ನಂಬರ್ ಪಾಸ್ವರ್ಡ್ ಹಾಕಿ ಲಾಗಿನ್ ಆದ ತಕ್ಷಣ ಅಲ್ಲಿ ನಿಮ್ಗ ಅಪ್ಲಿಕೆಂಟ್ ಡೀಟೇಲ್ ರಿಜಿಸ್ಟ್ರೇಷನ್ ಇರ್ತೈತ್ಲಾ ಅದ್ರ ಮೇಲೆ ಕ್ಲಿಕ್ ಮಾಡ್ರಿ. ನಿಮ್ದೊಂದು ಪ್ರೊಫೈಲ್ ಓಪನ್ ಆಗ್ತದ. ಸೊ ಮತ್ತೆ ಏನೇನಾರ ನಿಮ್ಗ ಎಡಿಟ್ ಮಾಡೋದಿತ್ತಂದ್ರೆ ಎಡಿಟ್ ಮಾಡ್ತಾ ನೆಕ್ಸ್ಟ್ ಸೇವ್ ನೆಕ್ಸ್ಟ್ ಕೊಡ್ತಾ ಹೋಗ್ರಿ. ಅಲ್ಲಿ ಲಾಸ್ಟ್ ಪೇಜ್ ಒಳಗೆ ನಿಮ್ಗೆ ಏನ್ ಸಿಗ್ತೈತಂದ್ರ ನಿಮ್ಮ ಶಿಕ್ಷಣದಲ್ಲಿ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದ್ದೀರಾ ಅಂತ ಬರ್ತದ. ಎಸ್ ಕೊಡ್ರಿ. ಅಂಡ್ ಅಧ್ಯಯನ ಮಾಡಿದ ಒಂದನ್ನು ಆಯ್ಕೆ ಮಾಡಿ ಅಂತದ. ಚೂಸ್ ಎನಿ ಒನ್ ಸ್ಟಡಿಡ್ ಕ್ವಾಲಿಫಿಕೇಶನ್. SSLC ಲೆವೆಲ್ ಒಳಗ್ ನೀವು ಕನ್ನಡ ಭಾಷೆನ ಅಧ್ಯಯನ ಮಾಡಿರೋ ಅಥವಾ ಬೇರೆ ಮಾಧ್ಯಮದೊಳಗ ಅಂದ್ರ PUC ಒಳಗದು ಮಾಡ್ಯಾರೋ ಅದನ್ನ ನೀವು ಟಿಕ್ ಮಾಡ್ಕೋಬೇಕಾಗ್ತದ. ಇನ್ ಭಾಷೆ ಅಂತ ಕೇಳ್ಯಾರ ಫಸ್ಟ್ ಲ್ಯಾಂಗ್ವೇಜೋ ಅಥವಾ ಸೆಕೆಂಡ್ ಲ್ಯಾಂಗ್ವೇಜೋ ಚೂಸ್ ಮಾಡ್ರಿ. ಅದಾದ ತಕ್ಷಣ ನಿಮ್ದು 10th ರಿಜಿಸ್ಟ್ರೇಷನ್ ನಂಬರ್ ನ ಫಿಲ್ ಮಾಡ್ರಿ. ಅಂಡ್ ಅಂಕಪಟ್ಟಿ ನೀವು SSLC ಒಳಗ್ ಮಾಡಿದ್ರೆ SSLC ಅಂಕಪಟ್ಟಿ, PUC ಒಳಗ್ ಮಾಡಿದ್ರೆ PUC ಒಂದು ಅಂಕಪಟ್ಟಿನ PDF ಫಾರ್ಮ್ಯಾಟ್ ಒಳಗ ಅಪ್ಲೋಡ್ ಮಾಡಿ ಸೇವ್ ಕೊಟ್ರೆ ಮುಗೀತು. ನಿಮ್ಮ ಒಂದ ಡೀಟೇಲ್ಸ್ ಸೇವ್ ಆಗ್ತದ KPSC ಒಂದ ವೆಬ್ಸೈಟ್ ಒಳಗ. ಸೊ ಇದು ಈಸಿ ಅದ. ಕೆಲವು ಸಲ ಕನ್ಫ್ಯೂಷನ್ ಆಗ್ತಿರ್ತಾರ ಸ್ಟೂಡೆಂಟ್ಸ್, ಅದ್ರ ಸಲುವಾಗಿ ಸೈಬರ್ಗ್ ಹೋದೆ ಅಲ್ಲಿ ಹೋದೆ ಇದೆಲ್ಲ ಟೈಮ್ ವೇಸ್ಟ್ ಮಾಡ್ಬೇಡ್ರಿ. ಮೊಬೈಲ್ ಒಳಗ ಆರಾಮಾಗಿ ಮಾಡ್ಬೋದು. ಅಪ್ಡೇಟ್ ಮಾಡ್ಕೊಳ್ರಿ. ಇನ್ನು ನೆಕ್ಸ್ಟ್ ವಿಡಿಯೋ ಒಳಗ ನಾನು UPSC 2026 ಬೇಕಾದಂತ ಒಂದು ಕನ್ನಡ ಮಾಧ್ಯಮಗಳ ಪುಸ್ತಕ ಪಟ್ಟಿ ಸೆಪರೇಟ್, ಇಂಗ್ಲಿಷ್ ಮೀಡಿಯಂ ಒಂದು ಸೆಪರೇಟ್, ಜೊತೆಗೆ NCERTs ಯಾವ್ಯಾವ NCERTs ಓದ್ಬೇಕು ಅನ್ನೋ ಒಂದು ಲಿಸ್ಟ್ ಅನ್ನು ಶೇರ್ ಮಾಡತ್ತೀನಿ. ಸೊ ಚಾನಲ್ ಜೊತೆ ಟ್ಯೂನ್ಡ್ ಆಗಿರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.